ಶುಭೋದಯ ಮಕ್ಕಳ. ಹೌ ದ ಮೂನ್ ಬಿಕೇಮ್ ಬ್ಯೂಟಿಫುಲ್. ಥರ್ಡ್ ಲೆಸನ್, ಹೌ ದ ಮೂನ್ ಬಿಕೇಮ್ ಬ್ಯೂಟಿಫುಲ್ ಅಂತಂದರೆ ಇವಾಗ ನಾವು ಚಂದ್ರ ತುಂಬ ಸುಂದರವಾಗಿ ಕಾಣ್ತಾನಲ್ಲ, ಹೇಗೆ ಆದ ಅನ್ನೋದೊಂದು ಪಾಠ ಇಟ್ಟಿದ್ದಾರೆ. ಅದನ್ನು ನೋಡೋಣ. ದ ಮೂನ್ ಹ್ಯಾಸ್ ಎ ಬ್ರೈಟ್ ರೌಂಡ್ ಫೇಸ್. ನಿಮಗೆ ಗೊತ್ತಿದೆ ಅಲ್ವಾ, ಚಂದ್ರ ತುಂಬ ದುಂಡಾಗಿ, ಬ್ರೈಟ್ ಅಂದರೆ ಹೊಳಿತಾ ಇರ್ತಾನೆ, ರೌಂಡ್ ಅಂದರೆ ಗೊತ್ತಿದೆಯಲ್ಲ, ವರ್ತುಲಾಕಾರ ಅಥವಾ ದುಂಡಾಗಿರೋದು. ಇಟ್ ಲುಕ್ಸ್ ಬ್ಯೂಟಿಫುಲ್ ವೆನ್ ಇಟ್ ಶೈನ್ಸ್ ಇನ್ ದ ನೈಟ್ ಸ್ಕೈ. ರಾತ್ರಿ ಹೊತ್ತು ನೀವು ಆಕಾಶದಲ್ಲಿ ಚಂದ್ರನ ನೋಡಿದ್ರೆ ಎಷ್ಟು ತುಂಬ ಚೆನ್ನಾಗಿ ಹೊಳಿತಾ ಇರ್ತಾನಲ್ವ. ಬಟ್ ಲಾಂಗ್ ಎಗೋ ದ ಮೂನ್ ಲುಕ್ಡ್ ಗ್ರೇ ಆ್ಯಂಡ್ ಡಲ್. ಆದರೆ ತುಂಬ ಹಿಂದೆ, ಲಾಂಗ್ ಎಗೋ ಅಂದರೆ ತುಂಬ ಹಿಂದೆ ನೋಡೋಕ್ಕೆ ಚಂದ್ರ ಹೇಗೆ ಕಾಣ್ತಾ ಇದ್ದ, ಗ್ರೇ ಅಂದರೆ ಡಲ್ ಫೇಸಲ್ಲಿ ಕಾಣ್ತಾ ಇದ್ದ ಅವನು. ಇಟ್ ಡಿಡ್ ನಾಟ್ ಶೈನ್, ಅದು ಈಗಿನ ಥರ ಹೊಳಿತಾ ಇರಲಿಲ್ಲ ಅಂತೆ. ನೋ ಒನ್ ಲುಕ್ಡ್ ಅಟ್ ದ ಮೂನ್. ಅವಾಗ ಯಾರು ಚಂದ್ರನ ನೋಡ್ತಾನೆ ಇರಲಿಲ್ಲ. ಈಗಂದರೆ ನಾವು ಯಾವಾಗಲೂ ಚಂದ್ರನ ನೋಡ್ತಾನೆ ಇರ್ತೀವಿ, ಮಕ್ಕಳಿಗೂ ಸಹ ಊಟ ಮಾಡಿಸ್ಬೇಕಾದ್ರೆ ಚಂದಮಾಮ ಅಂತ ತೋರಿಸ್ತಾ ಇರ್ತೀವಿ, ನಮಗೂ ಸಹ ಅದನ್ನು ನೋಡೋಕ್ಕೆ ಖುಷಿ. ಆದರೆ ಅವಾಗ ಯಾರೂ ನೋಡ್ತಾನೆ ಇರಲಿಲ್ಲಂತೆ ಅದ್ರ ಬಣ್ಣಕ್ಕೆ. ದಟ್ ಮೇಡ್ ದ ಮೂನ್ ಸ್ಯಾಡ್. ಅದರಿಂದ ಆ ಚಂದ್ರನಿಗೆ ತುಂಬ ದುಃಖ. ಸ್ಯಾಡ್ ಅಂದರೆ ದುಃಖ ಆಗಿರ್ತಾ ಇರುತ್ತೆ. One day the moon said to the stars and the flowers, I wish I were a star or a flower. ಹೀಗೆ ಚಂದ್ರನಿಗೆ ಅನಿಸುತ್ತೆ ನನಗೆ ಯಾರು ನೋಡ್ತಾನೆ ಇಲ್ಲ ಅಂಥೇಳಿ. ಒಂದು ದಿವಸ ಏನು ಮಾಡುತ್ತೆ, ಸ್ಟಾರ್ಸ್ ಅಂದರೆ ನಕ್ಷತ್ರಗಳಿಗೆ ಮತ್ತು ಫ್ಲವರ್ಸ್ ಅಂದರೆ ಹೂಗಳಿಗೆ ಹೇಳುತ್ತೆ, ಐ ವಿಶ್ ಐ ವರ್ ಎ ಸ್ಟಾರ್ ಆರ್ ಎ ಫ್ಲವರ್. ನನಗೆ ಅನಿಸುತ್ತೆ ನಾನು ನಕ್ಷತ್ರ ಆದರೂ ಅಥವಾ ಹೂವಾದರೂ ಆಗಿದ್ದರೆ ಚೆನ್ನಾಗಿತ್ತು ಅಂತ. ಬಟ್ ವೈ ಆಸ್ಕ್ಡ್ ದ ಸ್ಟಾರ್ಸ್. ಅದಕ್ಕೆ ನಕ್ಷತ್ರಗಳು ಏನು ಕೇಳ್ತವೆ, ಯಾಕೆ ಹಾಗೆ ಅನಿಸ್ತಾ ಇದೆ ಅಂತ ಕೇಳುತ್ತೆ. ನೋ ಒನ್ ಲುಕ್ಸ್ ಅಟ್ ಮೀ ಕ್ರೈಡ್ ದ ಮೂನ್. ಕ್ರೈಡ್ ಅಂದರೆ ಅಳು ಮುಖ ಮಾಡ್ಕೊಂಡು ಹೇಳುತ್ತೆ, ಯಾರು ನಾನು ನೋಡ್ತಾನೆ ಇಲ್ಲ, ಅದಕ್ಕೆ ನಾನು ಹೂವಾದರೂ ಆಗಬೇಕಾಗಿತ್ತು ಅಥವಾ ನಿಮ್ಮ ಥರ ಸ್ಟಾರ್ ಆದರೂ ಆಗಬೇಕಾಗಿತ್ತು ಅಂತ. ದಟ್ ಈಸ್ ನಾಟ್ ಟ್ರೂ, ವಿ ಲುಕ್ ಅಟ್ ಯು ಸೆಡ್ ಎ ಫ್ಲವರ್. ಅದಕ್ಕೆ ಹೂ ಏನು ಹೇಳುತ್ತೆ ನೋಡಿ, ದಟ್ ಈಸ್ ನಾಟ್ ಟ್ರೂ, ನೀನು ಹೇಳ್ತಾ ಇರೋದು ಸತ್ಯ ಅಲ್ಲ. ವಿ ಲುಕ್ ಅಟ್ ಯು ಸೆಡ್ ಎ ಫ್ಲವರ್. ನಾವು ನಿಮ್ಮನ್ನು ನೋಡ್ತಾನೆ ಇರ್ತೀವಲ್ಲ ಅಂತ ಹೇಳುತ್ತೆ. ಹೂ ಯಾವಾಗಲೂ ನೋಡ್ತಾನೆ ಇರ್ತೀವಿ ನಿಮ್ಮನ್ನು ಅಂತ ಹೇಳುತ್ತೆ. ದ ಮೂನ್ ಶೋಕ್ಡ್ ಇಟ್ ಸೆಡ್, ಸೋ ಮೆನಿ ಪೀಪಲ್ ಲುಕ್ ಅಟ್ ಫ್ಲವರ್ಸ್, ವುಮೆನ್ ಪುಟ್ ಫ್ಲವರ್ಸ್ ಇನ್ ದೇರ್ ಹೆಡ್. ಅದಕ್ಕೆ ಅದೇನು ಮಾಡುತ್ತೆ, ಶೋಕ್ ಅಂದರೆ ಶೋಕ್ ಇಟ್ ಸೆಡ್ ಅಂದರೆ ಅದು ತಲೆ ಅಲ್ಲಾಡಿಸುತ್ತೆ, ಇಲ್ಲ ಇಲ್ಲ ಅದು ಸರಿ ಇಲ್ಲ ಅಂದರೆ ಸೋ ಮೆನಿ ಪೀಪಲ್ ಬಹಳ ಜನ, ಲುಕ್ ಅಟ್ ಫ್ಲವರ್ಸ್ ಹೂಗಳನ್ನ ಎಲ್ಲರೂ ನೋಡ್ತಾರೆ, ವುಮೆನ್ ಪುಟ್ ಫ್ಲವರ್ಸ್ ಇನ್ ದೇರ್ ಹೇರ್ ಮತ್ತು ಹೆಣ್ಮಕ್ಳು ಮುಡ್ಕೋತಾರೆ ಮತ್ತು ಪೂಜೆಗೂ ಉಪಯೋಗಿಸ್ತಾರೆ, ಎಲ್ಲರೂ ನೋಡ್ತಾರೆ ನಿಮ್ಮನ್ನು ಅಂತ ಹೇಳುತ್ತೆ. ದೆ ನೆವರ್ ಕಮ್ ಟು ಸಿ ಮೀ ಸೆಡ್ ಎ ಫ್ಲವರ್ ಗ್ರೋಯಿಂಗ್ ವೈಲ್ಡ್ ಇನ್ ಎ ಫಾರೆಸ್ಟ್. ಅದಕ್ಕೆ ಏನು ಹೇಳುತ್ತೆ ನೋಡಿ, ದ ನೆವರ್ ಕಮ್ ಟು ಸಿ ಮೀ, ನಾನು ಯಾರೂ ನೋಡೋಕ್ಕೆ ಬರೋದೇ ಇಲ್ಲ. ಸೆಡ್ ಎ ಫ್ಲವರ್ ಹೂ ಹೇಳುತ್ತೆ, ಇಲ್ಲಿ ಗ್ರೋಯಿಂಗ್ ವೈಲ್ಡ್ ಇನ್ ಎ ಫಾರೆಸ್ಟ್, ತುಂಬ ದಟ್ಟವಾದ ಕಾಡಲ್ಲಿ ಬೆಳೆದಿರ್ತಕ್ಕಂಥ ಹೂ ಹೇಳುತ್ತೆ, ನನ್ನನ್ನು ಯಾರೂ ನೋಡೋಕ್ಕೆ ಬರೋದೇ ಇಲ್ಲ ಅಂತ. ಬರ್ಡ್ಸ್ ಸಿಂಗ್ ಸಾಂಗ್ಸ್ ಫಾರ್ ಯು, ನೋ ಒನ್ ಸಿಂಗ್ಸ್ ಫಾರ್ ಮೀ, ಕ್ಯಾನ್ ಸಮ್ ಒನ್ ಹೆಲ್ಪ್ ಮೀ ಪ್ಲೀಸ್ ಸೆಡ್ ದ ಮೂನ್. ಅದಕ್ಕೆ ಫ್ಲವರ್ಸ್ಗೆ ಮೂನ್ ಏನು ಹೇಳುತ್ತೆ, ಬರ್ಡ್ ಸಿಂಗ್ಸ್ ಫಾರ್ ಯು ಅಂದರೆ ಎಲ್ಲ ಹಕ್ಕಿ ಪಕ್ಷಿಗಳು ಹೂಗಳನ್ನ ನೋಡಿ ಖುಷಿ ಪಡ್ತವೆ ನೇಚರ್ನ. ಆಮೇಲೆ ದುಂಬಿಗಳು ಹೂಗಳ ಹತ್ರನೇ ಬರುತ್ತೆ. ನೋ ಒನ್ ಸಿಂಗ್ಸ್ ಫಾರ್ ಮಿ, ಆದರೆ ನನಗೆ ಚಂದ್ರನ ಹತ್ರ ಯಾರೂ ಬರೋದಿಲ್ಲ. ಕ್ಯಾನ್ ಸಮ್ ಒನ್ ಹೆಲ್ಪ್ ಮೀ ಪ್ಲೀಸ್ ಸೆಡ್ ದ ಮೂನ್. ಎಷ್ಟೊಂದೆಲ್ಲ ನಾನು ಅನುಭವಿಸ್ತಾ ಇದ್ದೀನಿ, ದಯವಿಟ್ಟು ಯಾರಾದರೂ ನನಗೆ ಸಹಾಯ ಮಾಡ್ತೀರಾ ಅಂತ ಚಂದ್ರ ಕೇಳ್ತಾನೆ. ದ ಸ್ಟಾರ್ ಸೈಡ್. ಅದಕ್ಕೆ ಸ್ಟಾರ್ ಸೈಡ್ ಅಂದರೆ ನಿಟ್ಟುಸಿರು ಬಿಡುತ್ತೆ, ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ನಕ್ಷತ್ರಗಳು. ದೆ ಸೆಡ್ ಸಾರಿ ವಿ ಕೆನಾಟ್ ಹೆಲ್ಪ್ ಯು. ದಯವಿಟ್ಟು ಕ್ಷಮಿಸ್ಬಿಡು, ನಮ್ಮನ್ನು ನನಗೆ ಸಹಾಯ ಮಾಡೋಕ್ಕಾಗಲ್ಲ. ವಿ ಕಾಂಟ್ ಲೀವ್ ದ ಸ್ಕೈ. ನಾವು ಆಕಾಶನ ಬಿಟ್ಟು ಬರೋಕ್ಕಾಗೋದೇ ಇಲ್ಲ ಅಂತ ಸ್ಟಾರ್ಸ್ ಇಡುತ್ತೆ. ವಿ ಹ್ಯಾವ್ ಸೋ ಮಚ್ ವರ್ಕ್ ಟು ಡೂ ಆಲ್ ಡೇ. ನಾವು ನಿರಂತರವಾಗಿ ನಮ್ಮ ಕೆಲಸ ಮಾಡ್ತಾನೆ ಇರ್ತೀವಿ. ಅಟ್ ನೈಟ್ ವಿ ಮಸ್ಟ್ ಟ್ವಿಂಕಲ್ ಇನ್ ದ ಸ್ಕೈ. ರಾತ್ರಿ ಹೊತ್ತು ನಾವು ಟ್ವಿಂಕಲ್ ಅಂದರೆ ಮಿನುಗೋದು, ನಾವು ಆಕಾಶದಲ್ಲಿ ಇದ್ಕೊಂಡು ನಾವು ರಾತ್ರಿ ಮಿನುಗಬೇಕು ಅಂತ ಹೇಳ್ತವೆ ನಕ್ಷತ್ರಗಳು. ದ ಫ್ಲವರ್ ಸೈಡ್. ಈಗ ಫ್ಲವರ್ಸ್ ಅಂದರೆ ಹೂಗಳು ಸಹ ಅವು ನಿಟ್ಟುಸಿರು ಬಿಡ್ತವೆ. ದೆ ಸೈಡ್ ಸಾರಿ ವಿ ಕಾಂಟ್ ಹೆಲ್ಪ್ ಯು. ನಾವು ಸಹ ನಿನಗೆ ಸಹಾಯ ಮಾಡೋಕ್ಕಾಗಲ್ಲ. ವಿ ಕಾಂಟ್ ಲೀವ್ ದ ಟ್ರೀ ಆ್ಯಸ್ ಲಾಂಗ್ ಆ್ಯಸ್ ವಿ ಲೀವ್. ಅಂದರೆ ನಾವು ಈಗ ಗಿಡದಿಂದ ಬೇರ್ಪಟ್ಬಿಟ್ರೆ ನಾವು ಭಾಳ ಹೊತ್ತು ಬದುಕೋಕ್ಕಾಗಲ್ಲ, ಆದ್ದರಿಂದ ನಾನು ನಿಮಗೆ ಸಹಾಯ ಮಾಡೋಕ್ಕಾಗಲ್ಲ ಅಂತ ಹೂಗಳು ಹೇಳ್ತವೆ. ದೆನ್ ಎ ಲಿಟಲ್ ಯೆಲ್ಲೋ ಫ್ಲವರ್ ಸ್ಪೋಕ್, ದ ಗರ್ಲ್ ಹೂಸ್ ಗಾರ್ಡನ್ ವಿ ಗ್ರೋ ಇನ್ ಈಸ್ ಕೈಂಡ್ ವಿ ಲವ್ ಹರ್. ಅದಕ್ಕೆ ಅಲ್ಲಿ ಒಂದು ಗಾರ್ಡನಲ್ಲಿ ಒಂದು ಎಲ್ಲೋ ಅಂದರೆ ಹಳದಿ ಬಣ್ಣದ ಹೂ ಮಾತಾಡುತ್ತೆ, ಏನಂತೆ, ದ ಗರ್ಲ್ ಹೂಸ್ ಗಾರ್ಡನ್ ವಿ ಗ್ರೋ ಈಸ್ ಕೈಂಡ್. ನಾವು ಯಾವ ಗಾರ್ಡನಲ್ಲಿ ನಾವು ಹುಟ್ಟಿದೀವೋ ಅಂದರೆ ನನ್ನನ್ನು ಗಿಡ ಬೆಳೆಸಿದಾರಲ್ಲ ಅವಳು ತುಂಬ ಕೈಂಡ್ ಅಂದರೆ ಎಲ್ಲರೂ ಕನಿಕರ ತೋರಿಸ್ತಾ ಇದ್ದಾಳೆ. ವಿ ಲವ್ ಹರ್, ಅವಳನ್ನು ನಾವು ತುಂಬ ಇಷ್ಟಪಡ್ತೀವಿ ಅಂತ ಹೇಳುತ್ತೆ. ಎ ಲಾಟ್ ಆ್ಯಂಡ್ ಶಿ ಲವ್ಸ್ ಅಸ್ ಟು. ನಾವು ಸಹ ಅವಳನ್ನು ತುಂಬ ಇಷ್ಟಪಡ್ತೀವಿ. ಶಿ ಲವ್ಸ್
ಅಷ್ಟು ಅವಳು ಸಹ ನಮ್ಮನ್ನು ಲವ್ಸ್ ಅಂದರೆ ಇಷ್ಟಪಡೋದು, ನನ್ನನ್ನು ಸಹ ತುಂಬ ಇಷ್ಟಪಡ್ತಾಳೆ ಅಂತ. ಶಿ ಹೆಲ್ಪ್ಸ್ ಎವ್ರಿ ಒನ್ ಇನ್ ನೀಡ್. ಮತ್ತು ಅವಳ ಗುಣ ಎಂಥದ್ದು ನೋಡಿ, ಶಿ ಹೆಲ್ಪ್ಸ್ ಎಲ್ಲರಿಗೂ ಸಹಾಯ ಮಾಡ್ತಾಳೆ, ಎವ್ರಿ ಒನ್ ಇನ್ ನೀಡ್, ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆಲ್ಲ ಸಹಾಯ ಮಾಡ್ತಾಳಂತೆ. ಐ ಥಿಂಕ್ ಶಿ ವಿಲ್ ಹೆಲ್ಪ್ ಯು ಟು. ಅದಕ್ಕೆ ಅವಳು ಎಲ್ಲರಿಗೂ ಸಹಾಯ ಮಾಡ್ತಾಳಲ್ಲ, ಚಂದ್ರನಿಗೆ ನಿನಗೂ ಸಹಾಯ ಮಾಡ್ಬೋದು ಅಂತ ಹೇಳ್ತೆ. ಸೊ ದ ನೆಕ್ಸ್ಟ್ ಈವ್ನಿಂಗ್ ದ ಮೂನ್ ವೆಂಟ್ ಟು ಸಿ ದ ಗರ್ಲ್. ಹೇಳಿದ್ದೆ ತಡ, ಮಾರನೇ ದಿವಸ ಸಾಯಂಕಾಲ ಅಂದರೆ ಚಂದ್ರ ಉದಯ ಆದಮೇಲೆ ಅವಳನ್ನು ನೋಡೋಕ್ಕಂತ ಗಾರ್ಡನ್ನಿಗೆ ಬರ್ತಾನೆ ಚಂದ್ರ. ವಾಟ್ ಎ ಬ್ರೈಟ್ ಫೇಸ್ ಯು ಹ್ಯಾವ್ ಇಟ್ ಸೆಟ್ ಟು ದ ಗರ್ಲ್. ಅವಳು ಬಂದು ಆ ಹುಡುಗಿ ನೋಡ್ತಾನೆ, ತುಂಬ ಚೆನ್ನಾಗಿ ಹೊಡಿತಾ ಇರುತ್ತೆ ಅವಳ ಮುಖ, ನಿನಗೆ ಎಷ್ಟು ಚೆನ್ನಾಗಿದೆಯಲ್ಲ ಹೊಡಿತಾ ಇದೆ ಅಂತ ಹೇಳ್ತಾನೆ. ದ ಗರ್ಲ್ ಸ್ಮೈಲ್, ಥ್ಯಾಂಕ್ ಯು, ಎವ್ರಿ ಒನ್ ಅರೌಂಡ್ ಮೀ ಈಸ್ ಕೈಂಡ್ ಆ್ಯಂಡ್ ಹ್ಯಾಪಿ. ಅದಕ್ಕೆ ಅವಳು ಅದ್ರ ಮಾತು ಕೇಳಿ ಸ್ಮೈಲ್ಡ್ ಅಂದರೆ ನಗ್ತಾಳೆ, ಮತ್ತು ಥ್ಯಾಂಕ್ ಯು ಅಂದರೆ ನನಗೆ ಧನ್ಯವಾದಗಳು ಹಂಗೆ ಹೇಳಿದ್ದಕ್ಕೆ. ಎವ್ರಿ ಒನ್ ಅರೌಂಡ್ ಮೀ ಈಸ್ ಕೈಂಡ್ ಆ್ಯಂಡ್ ಹ್ಯಾಪಿ. ನನ್ನ ಸುತ್ತ ಇರೋವರೆಲ್ಲ ಕೈಂಡ್ ಅಂದರೆ ಎಲ್ಲರಿಗೂ ಕನಿಕರ ತೋರಬೇಕು, ಮತ್ತು ಎಲ್ಲರೂ ಹ್ಯಾಪಿ ಅಂದರೆ ಸಂತೋಷದಿಂದ ಇರಬೇಕು ಅಂತ ಹೇಳ್ತಾಳೆ. ದಟ್ ಈಸ್ ವೈ ಮೈ ಫೇಸ್ ಶೋಸ್ ಇಟ್. ಅದಕ್ಕೆ ನನ್ನ ಮುಖ ಅಷ್ಟು ಚೆನ್ನಾಗಿ ಹೊಳಿತಾ ಇದೆ, ನನ್ನ ಸುತ್ತಮುತ್ತ ಇರೋರೆಲ್ಲ ಸಂತೋಷದಿಂದ ಮತ್ತು ಎಲ್ಲರೂ ಒಬ್ರಿಗೊಬ್ಬರು ಸಹಕಾರ ಮನೋಭಾವದಿಂದ ಇದ್ದೀವಿ, ಅದಕ್ಕೆ ಅಷ್ಟು ಹೊಳಿತಾ ಇದೆ ಅಂತ ಉತ್ತರ ಕೊಡ್ತಾಳೆ. ದ ಮೂನ್ ವಾಚ್ಡ್ ಆ್ಯಸ್ ದ ಗರ್ಲ್ ವಾಟರ್ಡ್ ದ ಪ್ಲ್ಯಾಂಟ್ಸ್ ಇನ್ ಹರ್ ಗಾರ್ಡನ್. ಮತ್ತು ವಾಚ್ಡ್ ಅಂದರೆ ಅದು ನೋಡ್ತಾ ಇರುತ್ತೆ ಗರ್ಲ್ ಏನು ಮಾಡ್ತಾಳೆ ಹುಡುಗಿ ಅಂತ. ವಾಟರ್ಡ್ ದ ಪ್ಲಾಂಟ್ಸ್ ಇನ್ ಹರ್ ಗಾರ್ಡನ್. ಗಾರ್ಡನ್ ಅಂದರೆ ಉದ್ಯಾನವನ ಬೆಳೆಸಿರ್ತಾಳಲ್ಲ, ಅಲ್ಲೆಲ್ಲ ಗಿಡಗಳಿಗೂ ನೀರು ಹಾಕ್ತಾ ಇರ್ತಾಳೆ. ಶಿ ಫೆಡ್ ಸೀಡ್ಸ್ ಟು ದ ಬರ್ಡ್ಸ್. ಅಲ್ಲಿರ್ತಕ್ಕಂಥ ಬರ್ಡ್ಸ್ ಅಂದರೆ ಪಕ್ಷಿಗಳಿಗೆಲ್ಲ ಕಾಳುಗಳನ್ನು ಕೊಡ್ತಾಳೆ. ಶಿ ಟಾಕ್ಡ್ ಕೈಂಡ್ಲಿ ಟು ಆ್ಯನ್ ಇನ್ಸೆಕ್ಟ್ ಆನ್ ಹರ್ ಪಾಮ್. ಮತ್ತು ಸಣ್ಣ ಸಣ್ಣ ಹುಳ ಉಪ್ಪಡಿಗಳು ಕೀಟಗಳು ಇರ್ತಾವಲ್ಲ ಅವನ್ನು ಸಹ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ. ಕೈಂಡ್ ಅಂದರೆ ಅದು ಕನಿಕರದಿಂದ ದಯೆ ತೋರಿ ನೋಡ್ಕೋತಾ ಇರ್ತಾಳೆ. ಪಾಮ್ ಅಂದರೆ ಹಸ್ತದಲ್ಲೇ ಇಟ್ಕೊಂಡು, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಅದರ ಹುಳದತ್ರ ಸಹ ಅವಳು ಮಾತಾಡ್ತಾ ಇದ್ದಾಳೆ ತುಂಬ ಪ್ರೀತಿಯಿಂದ. ದ ಮೂನ್ ಸಾ ಹೌ ಜೆಂಟಲ್ ಆ್ಯಂಡ್ ಕೈಂಡ್ ಶಿ ವಾಸ್ ಟು ಎವ್ರಿ ಒನ್. ಸಾ ಅಂದರೆ ನೋಡ್ತು, ಯಾರು? ಚಂದ್ರ ನೋಡ್ದ. ಜೆಂಟಲ್ ಅಂದರೆ ತುಂಬ ಮೃದುವಾಗಿ, ಕೈಂಡ್ ಅಂದರೆ ಕನಿಕರದಿಂದ, ಎಲ್ಲರಿಗೂ ದಯೆಯಿಂದ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ, ಪ್ರತಿಯೊಬ್ಬರನ್ನೂ ಹಾಗೆ ನೋಡ್ಕೋತಾಳೆ ಅಂತ ಅದು ಗಮನಿಸ್ತು. ಇಟ್ ಅಂಡರ್ಸ್ಟರ್ಡ್ ವೈ ಶಿ ಲುಕ್ಡ್ ಸೋ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್. ಅದಕ್ಕೆ ಚಂದ್ರನಿಗೆ ಅರ್ಥ ಆಯ್ತು ಇವಳು ಯಾಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಮತ್ತು ಮುಖದಲ್ಲಿ ಅಷ್ಟೊಂದು ಕಳೆ ತುಂಬಿದೆ ಅಂತ. ಇಟ್ ವಾಸ್ ಬಿಕಾಸ್ ಶಿ ವಾಸ್ ಸೋ ಕೈಂಡ್ ಆ್ಯಂಡ್ ಜೆಂಟಲ್. ಎದಕ್ಕಂದರೆ ಅವಳು ತುಂಬ ಎಲ್ಲರನ್ನೂ ಪ್ರೀತಿ ಮಾಡ್ತಾ ಇದ್ದಾಳೆ, ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ ಅದಕ್ಕೆ ಅಂತ. ದ ಮೂನ್ ವಿಸಿಟೆಡ್ ದ ಗರ್ಲ್ ಎವ್ರಿ ಈವ್ನಿಂಗ್. ಪ್ರತಿದಿನ ಅವಳಿಗೆ ನೋಡ್ತಾ ಇರುತ್ತೆ. ಇಟ್ ಲರ್ನ್ ಟು ಬಿ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್ ಟು. ಆಮೇಲೆ ಆ ಚಂದ್ರನು ಸಹ ಎಲ್ಲರಿಗೂ ಸಹಾಯ ಮಾಡೋದು, ಕನಿಕರ ತೋರೋದು, ಎಲ್ಲರ ಜೊತೆ ಚೆನ್ನಾಗಿರೋದು ಕಲ್ತ್ಕೋತಾರೆ. ಸ್ಲೋಲಿ ದ ಮೂನ್ಸ್ ಫೇಸ್ ಸ್ಟಾರ್ಟೆಡ್ ಗ್ಲೋಯಿಂಗ್. ಹಂಗೆ ಯಾವಾಗ ಅವನು ಒಳ್ಳೆತನ ತೋರಿಸ್ತಾ ಆ ಚಂದ್ರನ ಮುಖನೂ ಸಹ ಗ್ಲೋಯಿಂಗ್ ಅಂದರೆ ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಎ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್ ಫೇಸ್ ಯು ಹ್ಯಾವ್ ಸೆಟ್ ದ ಸ್ಟಾರ್ಸ್ ಒನ್ ನೈಟ್. ದಿನ ಅದೇ ಥರ ಮಾಡಿ ಚಂದ್ರನ ಮುಖನೂ ತುಂಬ ಹೊಳೆಯೋಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ. ಆವಾಗ ನಕ್ಷತ್ರಗಳು ಹೇಳ್ತಾವೆ ಒಂದು ದಿವಸ, ನಿನ್ನ ಮುಖನೂ ಸಹ ತುಂಬ ಚೆನ್ನಾಗಿದೆ, ಹೊಳಿತಾ ಇದೆ, ತುಂಬ ಚೆನ್ನಾಗಿದೆಯಾ ಅಂತ. ದ ಮೂನ್ ಸ್ಮೈಲ್ಡ್. ಅದಕ್ಕೆ ಖುಷಿಯಾಗುತ್ತೆ ನೋಡಿ. ಇದರ ಅರ್ಥ ಏನಂತಂದರೆ ನಾವು ಸಹ ಎಲ್ಲರೂ ಒಬ್ರಿಗೊಬ್ಬರು ಸಹಾಯ ಮಾಡಬೇಕು ಮತ್ತು ಪ್ರೀತಿಯಿಂದ ನೋಡ್ಕೋಬೇಕು ಅನ್ನೋದನ್ನು ನಾವು ಈ ಪಾಠದಿಂದ ತಿಳ್ಕೋಬೇಕು.